ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡಲಿಕ್ಕೆ ಆಗೋಲ್ಲ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರೆ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯಿತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವರು ಎರಡು ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗ ಅದೊಂದು ಈ ಸೈಡ್ ಭಾಗ ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ, ಈಗ ಒಂದು ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಳೇಬೇಕಷ್ಟೆ. ಸರ್, ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ವಿ. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಆಯ್ತಾ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚರಿಲ್ಲ, ಇದನ್ನೇ ಮಾಡ್ತೇವೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ. ಇದನ್ನು ಮಾಡ್ಲಿಕ್ಕೆ ಟೈಮ್ ಬೇಕು. ಅದು ತೀರ್ಮಾನ ಹೈಕಮಾಂಡ್ ಮಾಡಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೂ ಭಾಳ ಚೆನ್ನಾಗಿ ಬೆಟ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬೇ ಮುಸ್ಲಿಂ ಸಮಾಜದಲ್ಲಿ ಕೊಡಿಸಲು ಅವಕಾಶ ಆಗಿದೆ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಆಗಿ ಕೊಡ್ಲಿಕ್ಕಾಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕಾಗಲ್ಲ. ಲೆಕ್ಕ ಟೋಟಲ್ ಅವರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರೇನೇ ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಇಲ್ಲಿಯವ್ರಿಗೆ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವರು ವಾದ. ನೋಡೋಣ, ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋದು. ಅದು ಯಾರು ಗೊತ್ತಿಲ್ಲ. ಇದು ನೋಡು, ಮಂತ್ರಿ ಕೊಟ್ಟೇ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂಥ ಅಶೋಕ್ ಪಟ್ಟಾಮಿ ದಿಢೀರ್ನೇ ನಿಮ್ಮ ಗರಡಿ ಒಳಗೆ ಬಂದುಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಬರ್ಮಾತು ಏನಿಗೆಲ್ಲ ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ದರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಯಾವುದ್ರಿ? ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂಥ ಆ್ಯಕ್ಷನ್ ಸೇಮ್ ಆ್ಯಕ್ಷನ್ ಅಷ್ಟೇ ರೀ. ಮೊನ್ನೆ ಮತ್ತು ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ಟರೆ ಆ್ಯಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. ಹೌದು, ಅದೇನು ಮಾಡ್ಲಿಕ್ಕೆ ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡ್ಬೇಕಂತ ರೂಲ್ ಇದೆ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ದು ನೋಡೋ, ಚೆಕ್ ಮಾಡೋದ್ರೆ ನೀವು ಹೇಳ್ದಂಗೆ ಬೇಗ ಮುಗಿಬೇಕು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಹಿಂದೂ ಸಂಘಟನೆ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಮುಂದುವರಿತದೆ ಅನ್ನೋಂಥದ್ದು. ಯಾಕಂದರೆ CM ಸ್ಥಾನದಿಂದ ಈಗ ದೂರಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಅಹಿಂದ ಇದ್ದೇ ಇರ್ತದೆ, ಅದಿಲ್ಲ ಹೋಗೋಲ್ಲ. ಅಹಿಂದ ಅಂತಿ ಅನ್ನೋದೊಂದು ಸಂಘಟನೆ ಇದ್ದೇ ಇರ್ತದೆ, ಅದಿಲ್ಲ ಹೋಗೋಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರೆ ಅದನ್ನು. ಯಾರಾದರೂ ಒಬ್ಬರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡೆಸೋಕ್ಕೆ. ಕ್ಯಾಪ್ಟನ್ ಬೇಕು, ಫಾರೆಸ್ಟರ್ ಬೇಕು, ಈಗ ಒಬ್ಬರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿದ್ರು, ಇನ್ನು ಮುಂದೆ ಯಾರು ಅಂತ ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡ್ರ್ ಅಂತ ಹೇಳಕ್ಕೆ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಕೊಂಡಾಗ ಲೀಡ್ರು. ಇಲ್ಲ, ಮಾಡ್ತಾರೆ. ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಒಂದೂವರೆ ತಿಂಗಳಿಂದ ಹೋರಾಟ ಠರಾವ್ ಪಾಸ್ ಮಾಡಿದ್ರು. ಹಿಂದೆ 2005ರಲ್ಲಿ ಡಿಸೆಂಬರ್ ಇದ್ದಾಗ ಏನಾಗಿತ್ತು, ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಒಂದು ಠರಾವ್ ಮಾಡಲಿಕ್ಕೆ ಇಂದು ತನಕ ಅದು ಆಗ್ತಾ ಇದೆ. ಒಂದೂವರೆ ತಿಂಗಳಿಂದ ಹೋರಾಟ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರ ಜೊತೆ ದಿವಸ RC ಅವರಿಗೆ ಮನೆ ಪತ್ರನೂ ಕೊಡ್ತಾರೆ, ಅವರು ಇನ್ನೂ ಅಲ್ಲಿ ಆಗ್ತಾ ಇದೆ.
ಯಾಕೆ ಅಷ್ಟೇನು ಭಯ ಅಂತ ಕರ್ನಾಟಕ ನಮ್ಮದು ಬೆಳಗಾವಿ ನಮ್ದು ಅಂತ ಹೇಳಿ ಏನು ಕರಾವಳಿಗೆ ಏನು ಭಯ ಅಂತ ಏನು ಮಾಡ್ತಾ ಇದ್ದಾರೆ ಸರ್ ದಿನ ಒಂದು ಕನ್ನಡ ಸಂಘಟನೆಯವರು ಆರ್ ಸಿ ಅವರಿಗೆ ಒಂದು ಹೊಣೆ 4-5 ದಿನ ಆಯಿತು ಅದು ಆಗೋ ತನಕ ದಿನ ಅವರು ಕೊಡ್ತಾರೆ ಆ ಥರ ನಡೀತಾ ಇದೆ ಯಾಕೂ ಆಗ್ತಾ ಇಲ್ಲ ಯಾರು ಅದಕ್ಕೆ ಬಿಜೆಪಿ ಯಾರು ಸ್ಪಂದನೆ ಮಾಡ್ತಾ ಇದ್ದಾರೆ ಮಾಡಬೇಕಲ್ಲ ಮತ್ತು ಬಿ ಜೆ ಪಿ ಶಾಸಕ ನೇತೃತ್ವದಲ್ಲಿ ಇದೆ ಅಲ್ಲ ಯಾರು ಅವ್ರು ಮಾಡಬೇಕಲ್ಲ ಅವರೇ ಮಾಡಬೇಕಾ ಜವಾಬ್ದಾರಿ ಅವ್ರು ಮುಂದೆ ತೊಗೊಂಡು ಕಾಂಗ್ರೆಸ್ ಅವರು ಅದನ್ನ ಏನು ಮಾಡ್ತಾ ಇಲ್ಲ ಬಿಜೆಪಿ ಅವರು ಏನು ಮಾಡ್ತಾ ಇಲ್ಲ ನೋಡೋಣ ನಾಳೆ ಬರ್ತೀನಿ ಡಿ ಸಿ ಆರ್ ಆಫೀಸ್ ಕರೆಸ್ತೀವಿ ಕಮಿಷನರ್ನ ಕೇಳೋಣ ಏನು ಸಮಸ್ಯೆ ಆಗಿದೆ ಯಾಕೆ ಆಗ್ತಾ ಇಲ್ಲ ನಾವು ಚೆಕ್ ಮಾಡಿ ಸರ್ ಈಗ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಭಾಳ ಒಳ್ಳೆಯ ಸಂಬಂಧ ಸ್ನೇಹ ಇತ್ತು ಈಗ ಈ ಏನು ಅಧಿಕಾರ ಹಸ್ತಾಂತರ ಆದ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ ಟೀಮ್ ಮಾಡೋದಿಲ್ಲ ಸರ್ ಈಗ ಸಿ ಎಮ್ ಆದ್ಮ್ಯಾಗೆ ನೀವು ಅಲ್ಲಿ ಹೋಗಲೇಬೇಕು ಅದೇನು ಪ್ರಶ್ನೆ ಅಲ್ಲ ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ ಹೇಳಲಿಕ್ಕಾಗಲ್ಲ ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದಾರೆ ಅಲ್ಲಿ ಹೋಗಲೇಬೇಕು ಆ್ಯಕ್ಚುಲಿ ನೀನೊಂದು ವಿಡಿಯೋ ವೈರಲ್ ಆಗ್ತದೆ ಅದೇ ಪ್ರಶ್ನೆ ಇಲ್ಲ ಈ ವಿಡಿಯೋ ವೈರಲ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಪೋಸಿಟ್ ಆಗ್ತಾರೆ ಒಬ್ಬರು ಮಾತಾಡಂಗಿಲ್ಲ ಈಗ ಏಕಾಂಗಿ ಆದ ಸಿದ್ದರಾಮಯ್ಯ ಅವರು. ಅದು ನೋಡಿ ಹಿಂದು ಅದು ಎಲೆಕ್ಷನ್ ಕಮಿಷನ್ ಇದು ಅಲ್ಲಿಂದ ಅವರು ಒಬ್ಬರೇ ಬರಬೇಕು ಅಲ್ಲಿಂದ ಮುಂದಿನ ಯಾರು ಬಿಡೋದು ಅಲ್ಲ ಅಪೋಸಿಟ್ ಬಂದ್ರು ಹಲವು ಆಯಸ್ ಇತ್ತು ಅನ್ನಲಿಲ್ಲ ಇಲ್ಲ ಅಧಿಕಾರ ಅವರು ನಾಮಿನೇಷನ್ ತುಂಬಿ ಒಳಗಿಂದ ಹೀಗಾಗಿ ಅಧಿಕಾರ ಹೋದ್ಮೇಲೆ ಡಿ ಕೆ ಶಿ ಅವರು ಅಧಿಕಾರ ಇದ್ದಾಗ ಶಿವಕುಮಾರ್ ಅಲ್ಲಿ ಅವ್ರು ಇನ್ನು ಜನ ಬರಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಒಬ್ಬರೇ ಹೋಗ್ಬೇಕಿಲ್ಲ ಅಲ್ಲ ಹೊರಗೆ ಸರಿ ಹೊರಗೆ ಅವ್ರು ಬರ್ತಾ ಹೊರಗೆ ಇದರ ಬರ ಆದರೂ ಮಾತಾಡಿಲ್ಲ ಸರ್ ನೀವು ಹೇಳಿದ್ರೆ ಎರಡು ವಿಡಿಯೋ ವೈರಲ್ ಆಗತ್ತೆ ಒಂದು ಕಾಲು ಬಿಡುವ ವಿಡಿಯೋನು ವೈರಲ್ ಆಗ್ತಾ ಇದೆ ಇನ್ನೊಂದು ಮಾತಾಡಿಸಿದ್ರೆ ಹಂಗ ಹೋಗುದು ವಿಡಿಯೋ ಎರಡು ಏನು ಮಾತಾಡಿಲ್ಲ ಇಲ್ಲ ಮಾತಾಡಿಲ್ಲ ಹಂಗೆ ಹೋಗಿಲ್ಲ ಇಲ್ಲ ಹಂಗ ಮಾತಾಡಿಲ್ಲ ಹಂಗೆ ಹೋಗಿದ್ದಾರೆ ಏಕಾಂಗಿ ಆದ್ರೆ ಏಕಾಂಗಿ ಲೀಡರ್ ಅದೇನು ಕಷ್ಟ ಸರಿ ಅಧಿಕಾರ ಹಸ್ತಾಂತರ ಆದ್ಮೇಲೆ ಸಿದ್ದರಾಮಯ್ಯನವ್ರು ತಾವೇನಾದ್ರೂ ಭೇಟಿ ಆಗಿದ್ರ ಏನಾದರೂ ಚರ್ಚೆ ಭೇಟಿ ಆಗ್ತಿರ್ತಾರೆ ಅದ್ರಾಗೇನು ಭೇಟಿಯಾಗಿ ಯಾವಾಗಲೂ ಭೇಟಿ ಆಗ್ತಾನೆ KPCC ಹುದ್ದೆ ಆಫರ್ ಇತ್ತು ಅದೇ ಒಂದೇ ವ್ಯಕ್ತಿಗಂತ ಇದರಲ್ಲಿ ಅದು ನೀವೇ ಯಾರು ಬೇಡ ಮುಂಚೆದವ್ರು ಹೇಳ್ತಾ ಇದ್ರು ನೀವು ಯಾವ್ದಾರು ಒಂದು ಚಾಯ್ಸ್ ಮಾಡ್ಬೇಕಂತ ಹೇಳ್ತಾವ್ರು ಕೊನೆಯವರೆಗೆ ಅದೇ ಹೇಳಿದ್ರು ಅವರು ಖಾತೆ ಹಂಚಿಕೆ ಗೊಂದಲ ಬಗೆಹರಿಸ್ತಾರೆ ಸಿ ಎಮ್ ಅವರಿದ್ದಾರೆ ಮತ್ತು ವರಿಷ್ಠರಿದ್ದಾರೆ ಬಗೆಹರಿಸ್ತಾರೆ ಅವರು ಇಲ್ಲ ಒನ್ ಮ್ಯಾನ್ ಒನ್ ಹುದ್ದೆ ಅನ್ನೋದು ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನ ತಪ್ಪಿಸೋ ಸಲುವಾಗಿ ಜಾರಿಗಿದೆ ಹಿಂದಕ್ಕೆಲ್ಲ ಜಾರಿ ಇರಲಿಲ್ಲ ಅದು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿಂದ ಕೆಲಸ ಮಾಡ್ಬೇಕಂತ ಏನಿಲ್ಲ ಅಧ್ಯಕ್ಷಗಳನ್ನ ಕೆಲಸ ಮಾಡ್ಬೇಕಂತ ಈಗ ನಾವು ಮಾಡ್ತಾ ಇದೀವಿ ಮುಂದೆ ಮಾಡ್ತೀವಿ ಅಧ್ಯಕ್ಷ ಸ್ಥಾನ ಬೇಕಂತಿರಲಿಲ್ಲ ಕೆಲಸ ಮಾಡ್ತೀವಿ ಈಗ 12-13 ಖಾತೆ ಹಂಚಿಕೆ ಒಳಗೆ ಇಷ್ಟೆಲ್ಲ ಗದ್ದಲ ಮಾಡ್ಕೊಳ್ಳೋದು ಈಗ ಓದಿದ್ರೆ ಸ್ವಾಭಾವಿಕ ಎಲ್ಲರಿಗೂ ಅಸಮಾಧಾನ ಇರೋದು ನನಗೆ ಅದು ಬೇಕು ಇದು ಬೇಕಂತ ಸರಿ ಮಾಡ್ತಾರೆ ಮುಖ್ಯಮಂತ್ರಿಗೆ ಆಸಕ್ತಿ ಇದ್ದೇ ಇರಲಿಲ್ಲ ಸರಿ ಮಾಡ್ತಾರೆ ಅಧ್ಯಕ್ಷರಿದ್ದವರೇ CM ಆಗ್ತಾರೆ ಅನ್ನೋದೊಂದು ಇದೆ ಏನಿಲ್ಲ ಅದು ಅಧ್ಯಕ್ಷ ಆಗ್ತಾರೆ ಅವ್ರ ಈ ಥರ ಕಾಲ ಬಂದಾಗ ನೋಡೋಣ ಈಗೇನು ಹತ್ರ ಕಾಲ ಬಂದಿಲ್ಲ ಇನ್ನೂ 2 ವರ್ಷ ಇರ್ತಾರೆ ಇವರು ಅಧಿಕಾರ ನಡೆಸ್ತಾರೆ ಚುನಾವಣೆ ಸಂದರ್ಭದಲ್ಲಿ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ